ಇವತ್ತಿನಿಂದ ರಾಜ್ಯಾದ್ಯಂತ SIR ಅನ್ನೋದು ಶುರುವಾಗ್ತದೆ. ಹೌದು, ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ಶುರುವಾಗ್ತದೆ. ಏನೆಲ್ಲ ದಾಖಲಾತಿಗಳು ಬೇಕು? ನಿಮ್ಮ ಮನೆಗೆ ಫಾರಮನ್ನು ನೀಡಲಾಗುತ್ತೆ, ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳಿ. ಸೊ ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು, ಮತ್ತು ನಿಮ್ಮ ಮನೆಗೆ ಸ್ಟಿಕ್ಕರನ್ನು ಅಂಟಿಸಲಾಗುತ್ತೆ. ಯಾವ ಬಣ್ಣದ ಸ್ಟಿಕ್ಕರ್ ಅಂಟಿಸಿದ್ರೆ ಅದರ ಅರ್ಥ ಏನು? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇವತ್ತಿನಿಂದನೇ ರಾಜ್ಯ ಸರ್ಕಾರದ ಕಡೆಯಿಂದ ರಾಜ್ಯಾದ್ಯಂತ ಇದೀಗ SIR ಅನ್ನೋದನ್ನು ಶುರು ಮಾಡಲಾಗಿದೆ. ನಿಮ್ಮ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗ್ತದೆ. ಹೌದು, ಇದೇ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನೂತನ CM ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರು ನೀಡಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಪ್ರತಿಯೊಬ್ಬರೂ ಈ ಒಂದು ಪ್ರೋಸೆಸ್ಸಲ್ಲಿ ಭಾಗವಹಿಸಬೇಕಾಗಿರುತ್ತೆ. ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತಂದ್ರೆ, ಈಗ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನಿಮ್ಮ ದಾಖಲಾತಿಗಳು ನೀವು ಅನರ್ಹರು ಎಂದು ಗೊತ್ತಾದಾಗ ಅದನ್ನು ರದ್ದು ಮಾಡಲಾಗುತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ನೀವು ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿ, ಎಲ್ಲರೂ ಈ ಒಂದು ಪ್ರೋಸೆಸ್ಸಲ್ಲಿ ಭಾಗವಹಿಸಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಫಾರ್ಮನ್ನು ಕೊಡ್ತಾರೆ, ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಈ ಒಂದು ಪ್ರೋಸೆಸ್ಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 29ನೇ ತಾರೀಕಿನವರೆಗೂ ಸಹ ಇರ್ತಕ್ಕಂಥದ್ದು. ಇವತ್ತಿನಿಂದ ಮುಂದಿನ ತಿಂಗಳು ಜುಲೈ 29ನೇ ತಾರೀಕಿನವರೆಗೂ ಇರುತ್ತೆ. ಅದಾದ ನಂತರ ಎಲ್ಲ ಪರಿಷ್ಕರಣೆ ಆದಮೇಲೆ ಆಗಸ್ಟ್ 5ಕ್ಕೆ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ. ಸೊ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ನಂತರ ಈಗ ನಾವು ತಿಳ್ಕೊತಾ ಹೋಗೋಣ SIR ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಹೇಳಿ. ಹೌದು, ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ 2 ಎನಾಮರೇಷನ್ ಫಾರ್ಮ್ಸ್ ಆದರೆ ಇರುತ್ತೆ ಅವ್ರ ಕೈಯಲ್ಲಿ. ನಿಮಗೆ ಫಾರ್ಮನ್ನು ಕೊಡ್ತಾರೆ, SIR ಫಾರ್ಮ್. ಅದರಲ್ಲಿ ಮೊದಲಿಗೆ ನೀವು ನಿಮ್ಮ ಹೆಸರು ಮತ್ತು EPIC ನಂಬರನ್ನು ಭರ್ತಿ ಮಾಡಬೇಕಾಗಿರುತ್ತೆ. ಅದಾದ ನಂತರ ಸಂಬಂಧಿಕರ ಹೆಸರು ಇರುತ್ತೆ, ಅಂತಂದ್ರೆ ಅದು ನಿಮ್ಮ ಸಂಬಂಧಿಕರ ಹೆಸರನ್ನು ನೀವು ಬರಿಬೇಕಾಗಿರುತ್ತೆ. ಅವರ ಸಂಬಂಧ ಏನು, ತಂದೆ ಅಥವಾ ತಾಯಿ ಅಥವಾ ಅಕ್ಕ ಅಣ್ಣ, ಸೊ ಈ ರೀತಿ ಅವರ ಸಂಬಂಧ ಏನು ಅಂತ ಹೇಳಿ ಬರಿಬೇಕಾಗಿರುತ್ತೆ. ಅದಾದ ನಂತರ ಎಲ್ಲ ಸಿಂಪಲ್ ಆಗಿರುತ್ತೆ. ಜಿಲ್ಲೆ, ರಾಜ್ಯ ಮತ್ತು AC ಅಂತಂದ್ರೆ ಸಂಬಂಧಿಕರ ವಿಳಾಸ ಅಂತ ಹೇಳಿರುತ್ತೆ, ಅದನ್ನು ಭರ್ತಿ ಮಾಡಬೇಕಾಗಿರುತ್ತೆ. ನಂತರ ನಿಮ್ಮ ಜನ್ಮ ದಿನಾಂಕ ಆಗಿರ್ಬೋದು, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ತಂದೆ ಅಥವಾ ತಾಯಿಯ ಹೆಸರು, ಅವರ EPIC ನಂಬರು ಅಥವಾ ತಾಯಿ ಅವರ EPIC ನಂಬರು. ಸೊ ಈ ರೀತಿ ತಂದೆ ತಾಯಿಯರ ಅವರ ಹೆಸರು ಮತ್ತು EPIC ನಂಬರ್ಗಳು ಸಹ ಬೇಕಾಗಿರುತ್ತೆ. ಎಲ್ಲ ಸಿಂಪಲ್ ಆಗಿರುತ್ತೆ, ಏನು ತುಂಬ ಕಾಂಪ್ಲಿಕೇಟೆಡ್ ಏನಿರೋದಿಲ್ಲ. ಸೊ ಸಿಂಪಲ್ ಆಗಿಯೇ ನೀವು ಒಂದು ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕಾಗಿರುತ್ತೆ. ಮತ್ತು ಸ್ಟಿಕ್ಕರ್ಸ್ಗಳ ಬಗ್ಗೆ ಹೇಳಿದ್ದೆ, ಅದು ಏನಂತಂದ್ರೆ ನೇರಳೆ ಬಣ್ಣ ಸ್ಟಿಕ್ಕರು ಮತ್ತು ಕೆಂಪು ಬಣ್ಣದ ಸ್ಟಿಕ್ಕರ್ ಇರುತ್ತೆ ಅಂತ ಹೇಳಿ ಮಾಹಿತಿ ಆದರೆ ಇದ್ದಾವೆ. ಸೊ ಅವರು ಸರ್ವೆ ಮಾಡುವಾಗ SIR ಪ್ರಕ್ರಿಯೆಯಲ್ಲಿ ನಿಮ್ಮ ಮನೆಗೆ ನೇರಳೆ ಬಣ್ಣದ ಸ್ಟಿಕ್ಕರನ್ನು ಅಂಟಿಸಲಾಗುತ್ತೆ. ಅದಾದ ನಂತರ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ 3 ಬಾರಿ ನಿಮ್ಮ ಮನೆಯ ಬಳಿ ಬರ್ತಾರೆ. ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ರೆಡ್ ಸ್ಟಿಕ್ಕರನ್ನು ಅಂಟಿಸಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಈ ಒಂದು ಪ್ರೋಸೆಸ್ಸಲ್ಲಿ ಭಾಗವಹಿಸೋದು ಮುಖ್ಯ ಆಗಿರುತ್ತೆ. ನಿಮ್ಮ ಮತದಾರರ ಹಕ್ಕನ್ನು ಉಳಿಸ್ಕೊಳ್ಳೋದು ಮುಖ್ಯ ಆಗಿರುತ್ತೆ ಅಂತ ಹೇಳಿ ಸಹ DK ಶಿವಕುಮಾರ್ ಅವರು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ದಾಖಲಾತಿಗಳು ಅಂತಂದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಂತರ ನಿಮ್ಮ ವೋಟರ್ ID, ಇವುಗಳನ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ನಂತರ ಒಂದು ಫಾರ್ಮ್ ಕೊಟ್ಟ ನಂತರ ಫಾರ್ಮನ್ನು ಭರ್ತಿ ಮಾಡಿ ನೀವು ಕೊಡಬೇಕಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.